Welcome to DCE Digital Learning. Welcome to Karnataka University, Dharwad. I am Saraswati V. Patil, GFGC, Shiggaon. ನನ್ನ ಆತ್ಮೀಯ ವಿದ್ಯಾರ್ಥಿಗಳೇ, ಇದು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದ ಬಿಕಾಮ್ ಸೆಕೆಂಡ್ ಸೆಮೆಸ್ಟರ್ನ ಬಿಸ್ನೆಸ್ ಎಕನಾಮಿಕ್ಸ್ನ ಒಂದು ಅಧ್ಯಯನವಾಗಿದೆ. ಇಂದು ನಾವು ಅಕೌಂಟಿಂಗ್ ಪ್ರಾಫಿಟ್ ವರ್ಸಸ್ ಮತ್ತೆ ಇಕೋನಾಮಿಕ್ ಪ್ರಾಫಿಟ್, ಲೆಕ್ಕದ ಲಾಭ ಮತ್ತು ಆರ್ಥಿಕ ಲಾಭದ ಬಗ್ಗೆ ಅಧ್ಯಯನವನ್ನ ಮಾಡೋಣ. First, we have discussed about the introduction about the accounting profit and economic profit. According to modern economists, profit are the rewards of a purely entrepreneurial functions. According to Thomas S.E., pure profit is a payment made exclusively for bearing risk. Hence, it is contended that the entrepreneur receives a profit as a reward for assuming final responsibility, a responsibility that cannot be shifted on the shoulders of anyone else. ಆಧುನಿಕ ಅರ್ಥಶಾಸ್ತ್ರಜ್ಞರ ಪ್ರಕಾರ ಸಂಘಟನಾಕಾರನ ಒಂದು ಮುಖ್ಯವಾದಂತಹ ಕಾರ್ಯ ಅಂತಂದರೆ ಅದು ಲಾಭವನ್ನು ಗಳಿಸುವುದಾಗಿದೆ. ಥಾಮಸ್ ಎಂಬ ಅರ್ಥಶಾಸ್ತ್ರಜ್ಞರ ಪ್ರಕಾರ ಶುದ್ಧ ಒಂದು ಲಾಭ ಏನಂತಂದರೆ ಗಂಡಾಂತರಗಳನ್ನು ನಾವು ಎದುರಿಸುವುದರಿಂದ ಅಥವಾ ಗಂಡಾಂತರಗಳಿಗೆ ನಾವು ಪಾವತಿ ಮಾಡುವಂಥ ಒಂದು ಪ್ರತಿಫಲವೇ ಇಲ್ಲಿ ಶುದ್ಧ ಲಾಭವಾಗಿದೆ ಎಂದು ಹೇಳುತ್ತಾರೆ. ಅಥವಾ ಲೆಕ್ಕಶಾಸ್ತ್ರದ ದೃಷ್ಟಿಯಿಂದ ಪರಿಗಣಿಸುವ ಲಾಭವು ಲೆಕ್ಕದ ಲಾಭವಾಗಿದೆ. ಅದು ಒಟ್ಟು ಆದಾಯ ಮತ್ತು ಒಟ್ಟು ವೆಚ್ಚಗಳ ನಡುವಿನ ವ್ಯತ್ಯಾಸವಾಗಿದೆ. Different people have described profit differently. Individuals have associated the profit with an additional income, revenue, and reward. However, none of the description of profit is said to be right or wrong. It is only depends on the field in which the word profit is described. ಹಾಗಾದರೆ ವಿವಿಧ ರೀತಿಯ ಅರ್ಥಶಾಸ್ತ್ರಜ್ಞರು ಲಾಭವನ್ನು ವಿವಿಧ ರೀತಿಯಾಗಿ ಅಥವಾ ವಿವಿಧ ಜನರು ಲಾಭವನ್ನು ವಿವಿಧ ರೀತಿಯಾಗಿ ವರ್ಣಿಸಿದ್ದಾರೆ. ಇಲ್ಲಿ ವ್ಯಕ್ತಿಗಳ ಒಂದು ದೃಷ್ಟಿಯಿಂದ ಲಾಭವು ಹೆಚ್ಚುವರಿ ಆದಾಯ ಅಥವಾ ಆದಾಯ ಮತ್ತು ಒಂದು ಪ್ರತಿಫಲ ಅಂತ ಏನು ಹೇಳ್ತೇವಲ್ಲ ಅದಕ್ಕೆ ನಾವು ಲಾಭ ಅಂತೇಳಿ ಇಲ್ಲಿ ವಿವರಿಸಲಾಗುತ್ತದೆ. On the basis of the fields, profit can be classified into two types, which are explained as the follows. First one, accounting profit, ಲೆಕ್ಕದ ಲಾಭ, refers to the total earnings of an organization. It is a return that is calculated as a difference between revenue and cost, including both manufacturing and overhead expenses. The costs are generally explicit cost, which refers to cash payments made by the organization to outsiders for its goods and services. In other words, explicit cost can be defined as a payment incurred by an organization in return for labor, material, plant, advertisement and machinery. ಹಾಗಾದರೆ ಲೆಕ್ಕದ ಲಾಭ ಅಂತೇನು ಕರಿತೇವಲ್ಲ ಅದು ಲೆಕ್ಕಶಾಸ್ತ್ರದ ದೃಷ್ಟಿಯಿಂದ ಪರಿಗಣಿಸುವಂಥ ಲಾಭವು ಲೆಕ್ಕದ ಲಾಭವಾಗಿದೆ. ಹಾಗಾದರೆ ಅದು ಒಟ್ಟು ಆದಾಯ ಮತ್ತು ವೆಚ್ಚಗಳ ನಡುವಿನ ವ್ಯತ್ಯಾಸವಾಗಿದೆ. ಹಾಗಾದರೆ ಅದನ್ನು ಅಳೆಯಲು ಒಂದು ಅರ್ಥಶಾಸ್ತ್ರಜ್ಞರು ಸದಾವಕಾಶದ ವೆಚ್ಚದ ಪರಿಭಾವನೆಯನ್ನು ಸಹ ಉಪಯೋಗಿಸುತ್ತಾರೆ. ಹಾಗಾದರೆ ಇಲ್ಲಿ ಮುಖ್ಯವಾಗಿ ಅಂತಂದರೆ
ನಿರ್ಮಾಣ ಅಥವಾ ಹೆಚ್ಚುವರಿ ವೆಚ್ಚಗಳನ್ನು ಸಹ ಏನಾಗಿರ್ತದೆ ಅಂತಂದರೆ ಆದಾಯ ಮತ್ತು ವೆಚ್ಚಗಳನ್ನು ಒಳಗೊಂಡಿರುವುದೇ ಒಂದು ಲೆಕ್ಕದ ಲಾಭವಾಗಿದೆ. ಇಲ್ಲಿ ವೆಚ್ಚಗಳನ್ನು ನಾವೇನು ಮಾಡ್ತೇವೆ ಅಂತಂದರೆ ಇಲ್ಲಿ ಲೆಕ್ಕದ ಲಾಭಗಳಲ್ಲಿ ಪರಿಗಣಿಸಲಾಗುತ್ತದೆ. ಅಕೌಂಟಿಂಗ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್, ಹಾಗಾದರೆ ನಾವು ಲೆಕ್ಕದ ಲಾಭವನ್ನು ಈ ಒಂದು ಸೂತ್ರದ ಮುಖಾಂತರ ನಾವಲ್ಲಿ ಲೆಕ್ಕಾಚಾರವನ್ನು ಮಾಡ್ಬೋದು. ಅಕೌಂಟಿಂಗ್ ಪ್ರಾಫಿಟ್ ಈಕ್ವಲ್ ಟು TR ಮೈನಸ್ ಇಂಟು ಬ್ರಕೆಟ್ W ಪ್ಲಸ್ R ಪ್ಲಸ್ I ಪ್ಲಸ್ M ಇಂಟು ಬ್ರಕೆಟ್ ಕಂಪ್ಲೀಟ್. ಲೆಕ್ಕದ ಲಾಭ ಈಕ್ವಲ್ ಟು ಒಟ್ಟು ಆದಾಯ ಮೈನಸ್ ಇಂಟು ಬ್ರಕೆಟ್, ಇಲ್ಲಿ W ಅಂತಂದರೆ ಕೂಲಿಯನ್ನು, ಪ್ಲಸ್ R ಅಂತಂದರೆ ಗೇಣಿಯನ್ನು, ಪ್ಲಸ್ I ಅಂತಂದರೆ ಬಡ್ಡಿಯನ್ನು, M ಅಂತಂದರೆ ಕಾಸ್ಟ್ ಆಫ್ ಮಟೀರಿಯಲ್ಸ್ ವಸ್ತುಗಳ ವೆಚ್ಚವನ್ನು ಸೂಚಿಸುತ್ತದೆ. TR ಮೈನಸ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆರ್ ಎಕ್ಸ್ಪೆನ್ಸಸ್. ಹಾಗಾದರೆ ಒಟ್ಟು ಆದಾಯದಲ್ಲಿ ವ್ಯಕ್ತ ವೆಚ್ಚಗಳನ್ನು ಡಿವೈಡೆಡ್ ಬೈ ಎಕ್ಸ್ಪೆನ್ಸಸ್ ಅವುಗಳನ್ನು ಕಳೆದರೆ ನಮಗೆ ಭಾಗಿಸಿದಾಗ ಲಭ್ಯವಾಗುವಂಥದ್ದೇ ಅಕೌಂಟಿಂಗ್ ಪ್ರಾಫಿಟ್. ವೆರಾಸ್ TR ಈಕ್ವಲ್ ಟು ಟೋಟಲ್ ರೆವೆನ್ಯೂ ಆರ್ ಟೋಟಲ್ ಗ್ರಾಸ್ ಇನ್ಕಮ್. TR ಅಂದರೆ ಒಟ್ಟು ವರಮಾನ ಅಥವಾ ಒಟ್ಟು ಆದಾಯವನ್ನು ಸೂಚಿಸುತ್ತದೆ. W ಅಂತಂದರೆ ಕೂಲಿ ಅಥವಾ ವೇತನವನ್ನು, R ಅಂತಂದರೆ ಗೇಣಿಯನ್ನು, I ಅಂತಂದರೆ ಬಡ್ಡಿಯನ್ನು, M ಅಂದರೆ ಕಾಸ್ಟ್ ಆಫ್ ಮಟೀರಿಯಲ್ ಅನ್ನು ಸೂಚಿಸುತ್ತದೆ. On the basis of the fields, profit can be classified into two types which are explained as the follows. Second one, economic profit. Economic profit. ಹಾಗಾದರೆ ಇಲ್ಲಿ ಇಕಾನಮಿಕ್ ಪ್ರಾಫಿಟ್ ಅಂದ್ರೇನು ಅಂತ ಹೇಳ್ತೇವೆ. ಟೇಕ್ಸ್ ಇನ್ ಟು ಅಕೌಂಟ್ ಬೋತ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಆ್ಯಂಡ್ ಇಂಪ್ಲಿಸಿಟ್ ಕಾಸ್ಟ್ ಆರ್ ಇಂಪ್ಯೂಟೆಡ್ cost. Implicit cost implies the income that is foregone which an entrepreneur can gain from the next best alternative use of resources. Thus, implicit costs are also known as opportunity cost. The example of implicit cost are rents on own land, salary of a proprietor, and interest on entrepreneur's own investment, etc. ಹಾಗಾದರೆ ಅರ್ಥಶಾಸ್ತ್ರದ ದೃಷ್ಟಿಯಿಂದ ಪರಿಗಣಿಸುವ ಲಾಭವು ಆರ್ಥಿಕ ಲಾಭವಾಗಿದೆ. ಇದನ್ನು ಅಳೆಯಲು ಅರ್ಥಶಾಸ್ತ್ರಜ್ಞರು ಸದಾವಕಾಶ ವೆಚ್ಚದ ಪರಿಭಾವನೆಯನ್ನು ಉಪಯೋಗಿಸುತ್ತಾರೆ. ಲೆಕ್ಕಶಾಸ್ತ್ರಜ್ಞರು ಪರಿಗಣಿಸುವ ಲಾಭದಲ್ಲಿ ಬಹುಪಾಲು ಗೇಣಿ, ಬಡ್ಡಿ, ಕೂಲಿಗಳು ಕೂಡಿರಬಹುದಾಗಿದೆ. ಆದ್ದರಿಂದ ಲೆಕ್ಕದ ಲಾಭ ಆರ್ಥಿಕ ಲಾಭ ಎಂದರೆ ಲೆಕ್ಕಶಾಸ್ತ್ರಜ್ಞನ ಪ್ರಕಾರ ಲಾಭ ಮತ್ತು ಅರ್ಥಶಾಸ್ತ್ರಜ್ಞರ ಪ್ರಕಾರ ಲಾಭಗಳಲ್ಲಿನ ವ್ಯತ್ಯಾಸವನ್ನು ನಾವು ಈ ಸದಾವಕಾಶ ವೆಚ್ಚದ ಮೂಲಕ ನಾವಲ್ಲೇ ವಿವರಿಸಬಹುದು ಅಂತ ಹೇಳ್ತೇವೆ. ಹಾಗಾದರೆ accounting profit, that is the explicit cost, in economic profit, that is the implicit cost. So therefore implicit cost are also known as the opportunity cost. ಇಲ್ಲಿ ಅವ್ಯಕ್ತ ವೆಚ್ಚಗಳನ್ನು ನಾವು ಸದಾವಕಾಶ ವೆಚ್ಚ ಎಂದು ಕರೆಯಲಾಗುತ್ತದೆ ಅಂತ ಹೇಳ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಸ್ವಂತ ಭೂಮಿ ಇದ್ರೆ ಅಥವಾ ಪ್ರೊಪ್ರೈಟರ್ ಮಾಡುವಂಥ ಒಂದು ವೇತನ ಅಥವಾ ಸ್ಯಾಲ್ರಿ ಆಗಿರಬಹುದು, ಇಂಟ್ರೆಸ್ಟ್ ಆನ್ ದ ಎಂಟರ್ಪ್ರಿನ್ಯೂರ್ಸ್ ಓನ್ ಇನ್ವೆಸ್ಟ್ಮೆಂಟ್, ಅವೇನು ಹೂಡಿಕೆಯನ್ನು ಮಾಡಿರ್ತಾರಲ್ಲ ಸಂಘಟನಾಕಾರ ಅಥವಾ ಉದ್ಯಮಕಾರ ಏನು ಹೂಡಿಕೆಯನ್ನು ಮಾಡಿರ್ತಾನ ಅದರ ಮೇಲೆ ಬರುವಂಥ ಒಂದು ಸ್ವಂತ ಒಂದು ಬಡ್ಡಿಯೂ ಆಗಿರಬಹುದು. ಇಕಾನಮಿಕ್ ಪ್ರಾಫಿಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್. ಹಾಗಾದರೆ ಆರ್ಥಿಕ ಒಂದು ಲಾಭವನ್ನು ಸಹ ನಾವು ಈ ರೀತಿ ಅದನ್ನು ಲೆಕ್ಕಾಚಾರ ಮಾಡ್ಬೋದು ಅಂತ ಹೇಳ್ತೇವೆ. ಇಲ್ಲಿ ಇಕಾನಮಿಕ್ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ಗ್ರಾಸ್ ಇನ್ಕಮ್ ಮೈನಸ್ ಎಕ್ಸ್ಪೆನ್ಸಸ್ ಮೈನಸ್ ಅಪರ್ಚುನಿಟಿ ಕಾಸ್ಟ್. ಆರ್ಥಿಕ ಲಾಭ ಈಕ್ವಲ್ ಟು
ಒಟ್ಟು ನಿವ್ವಳ ಆದಾಯ ಮೈನಸ್ ಹೆಚ್ಚುವರಿ ಮೈನಸ್ ಅವಕಾಶ ವೆಚ್ಚ. ಅಥವಾ ಎಕಾನಮಿಕ್ ಪ್ರಾಫಿಟ್ ಈಕ್ವಲ್ ಟು ಟೋಟಲ್ ರೆವಿನ್ಯೂ, ಒಟ್ಟು ಆದಾಯ ಮೈನಸ್ ಇಂಟು ಬ್ರಕೆಟ್ ಎಕ್ಸ್ಪ್ಲಿಸಿಟ್ ಕಾಸ್ಟ್ ಪ್ಲಸ್ ಇಂಪ್ಲಿಸಿಟ್ ಕಾಸ್ಟ್. ಆರ್ಥಿಕ ಲಾಭ ಈಕ್ವಲ್ ಟು ಒಟ್ಟು ಆದಾಯ ಮೈನಸ್ ಇಂಟು ಬ್ರಕೆಟ್ ವ್ಯಕ್ತ ವೆಚ್ಚ ಪ್ಲಸ್ ಅವ್ಯಕ್ತ ವೆಚ್ಚಗಳು ಇಂಟು ಬ್ರಕೆಟ್ ಕಂಪ್ಲೀಟ್. ಅಥವಾ ಇನ್ನೊಂದು ರೀತಿಯಾಗಿ ನಾವು ಆರ್ಥಿಕ ಲಾಭವನ್ನ ತೆಗೆದುಕೊಳ್ಬಹುದು. ಆರ್ಥಿಕ ಲಾಭ ಈಕ್ವಲ್ ಟು ಅಕೌಂಟಿಂಗ್ ಪ್ರಾಫಿಟ್ ಮೈನಸ್ ಅಪರ್ಚುನಿಟಿ ಕಾಸ್ಟ್. ಲೆಕ್ಕದ ಲಾಭ ಮೈನಸ್ ಸದಾವಕಾಶ ವೆಚ್ಚ ಕಳೆದಾಗ ನಮಗೆ ಲಭ್ಯವಾಗುವಂಥದ್ದು ಆರ್ಥಿಕ ಲಾಭ. ಸೊ ದೇರ್ ಫೋರ್ accounting profit and versus economic profit. Economic profit is not always a positive. It can also be negative, which is called economic loss. ಹಾಗಾದ್ರೆ ಆರ್ಥಿಕ ಲಾಭವು ನಮಗೆ ಯಾವಾಗಲೂ ಸಕಾರಾತ್ಮಕವಿರುತ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಕಾರಾತ್ಮಕವಾಗಿ ಇರಬಹುದು. ಅದನ್ನ ನಾವು ನಷ್ಟ ಅಂತೇಳಿ ಇಲ್ಲಿ ಕರೀಲಾಗ್ತೈತಿ. Economic profit indicates that resources of a business are efficiently utilized, whereas economic loss indicates that business resources can be better employed elsewhere also. Thank you, everyone.